ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಯಶು ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಚಿಕನ್ ಬಿರಿಯಾನಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಅದು ಏನಂದರೆ ಇದು ಬ್ಯಾಚುಲರ್ಸ್ ಬಿರಿಯಾನಿ ಅಂತ ಕೂಡ ಹೇಳ್ಬೋದು. ಸಖತ್ತಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಬರೀ ಬ್ಯಾಚುಲರ್ಸ್ ಅಲ್ಲ, ನಾವೇನೇ ಏನಾದರೂ ಟಕ್ ಅಂತ ಬಿರಿಯಾನಿ ತಿನ್ನಬೇಕು ಅಂತ ಅನಿಸಿದ್ರೆ ಫಟಾಫಟ್ ಅಂತ ಒಂದು 1/2 kg ಚಿಕನ್ ತರಿಸ್ಬಿಟ್ಟು 1/2 kgಲಿ ಬೇಗ ಬಿರಿಯಾನಿ ಮಾಡೋವಂಥದ್ದು. ಇದನ್ನೇನಂದರೆ ಆಲ್ಮೋಸ್ಟ್ ಇದೆಲ್ಲ ಒಂದು 20 ಮಿನಿಟ್ಸ್ಗೆ ಆಗೋಗುತ್ತೆ ಗೈಸ್. 20 to 15 ಮಿನಿಟ್ಸ್ಗೆ ಆಗೋಗುತ್ತೆ. ಅಷ್ಟು ಸಖತ್ತಾಗಿರುತ್ತೆ ಆ್ಯಂಡ್ ತಿನ್ನೋಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ಸೊ ಹೇಗೆ ಮಾಡೋದಂತ ಹೇಳ್ತೀನಿ ಬನ್ನಿ. ಮೊದಲು ಒಂದು ಪುಟ್ಟು ಜಾರಿಗೆ 1-2 ಹಸಿರು ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಸ್ವಲ್ಪ ಪುದೀನ, ಒಂದು ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೀನ್ ಪೇಸ್ಟ್ ಮಾಡ್ಕೊಳ್ಳಿ. ಲೈಕ್ ಈ ಪೇಸ್ಟ್ ಇರಲಿ, ಪೇಸ್ಟ್ ಹಾಕಿದ್ರೆ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಇಷ್ಟೇ ಪೇಸ್ಟ್, ಇನ್ಯಾವುದು ಕೂಡ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಚಿಕನ್ ಬಿರಿಯಾನಿ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಮಾಮೂಲಿ ಇವಾಗ ಕುಕ್ಕರ್ಗೆ ಮಾಮೂಲಿ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಅದಾದಮೇಲೆ ಮಾಮೂಲಿ ಆ್ಯಸ್ ಯೂಶ್ವಲ್ ಮಸಾಲೆ ಐಟಮ್ಸು, ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ದೊಡ್ಡ ಈರುಳ್ಳಿನ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇದು ಬಂದುಬಿಟ್ಟು ನಾನು 1/2 kg ಚಿಕನಿಗೆ ಮಾಡ್ತಾ ಇರೋದು. ಸೊ ಅದಕ್ಕೆ ಅಷ್ಟು ಕ್ವಾಂಟಿಟಿ ಹೇಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ತಂತೀರಾ ಅಂದರೆ ಇನ್ನೂ ಸ್ವಲ್ಪ ಎಲ್ಲನೂ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈರುಳ್ಳಿ ಹಾಕಾದ್ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡ್ಬಿಟ್ಟು ಸೊ ಅದನ್ನು ಚೆನ್ನಾಗಿ ಈರುಳ್ಳಿನ ಬಾಡಿಸ್ಕೊಳ್ಳಿ. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆನಾ? ಒಂದೇ ಟೊಮೆಟೊ ಸಾಕು, ಜಾಸ್ತಿ ಬೇಡ. ಸೊ ಅದಾದಮೇಲೆ ಚಿಕನ್ನ ಮಾಮೂಲಿ ಇವಾಗ ನಾನು ಇಲ್ಲಿ 1/2 kg ಚಿಕನ್ ಅಂತ ಹೇಳಿದ್ನಲ್ಲ, ಸೊ 1/2 kg ಚಿಕನ್ನ ಹಾಕ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಆ್ಯಸ್ ಯೂಶ್ವಲ್ಲು ಏನೇನು ಹಾಕ್ಕೊಳ್ತೀವಿ ಅಂದರೆ ಮಾಮೂಲಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆ ಐಟಮ್ಸು ಏನೇನೆಂದರೆ 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಅದಾದಮೇಲೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲಿ ನಾನು 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದರಿಂದ ಇಲ್ಲಿ ನಾನು 1 ಸ್ಪೂನ್ ಮಾತ್ರ ಚಿಲ್ಲಿ ಪೌಡರ್ ಹಾಕ್ಕೊಂಡೆ. ಆಮೇಲೆ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರು, ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇವಾಗ ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಗ್ರೀನ್ ಪೇಸ್ಟ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏನಂದರೆ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಮೇಲೂ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಬಿರಿಯಾನಿ ತಿನ್ನುವಾಗ ಮಧ್ಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಸ್ವಲ್ಪ ಹೊತ್ತು ಲಿಡ್ನ ಹಂಗೆ ಮೇಲೆ ಹಾಗೆ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಚಿಕನ್ನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕೂಡ ಬೇಯಿಸ್ಕೊಂಡ್ಬಿಟ್ಟು ಅದಾದಮೇಲೆ ಇಲ್ಲಿ ನಾನು 1/2 kg ಚಿಕನ್ಗೆ 1 ಪಾವ್ ಅಕ್ಕಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಕ್ಕೊಳ್ಬೋದು, ನೆನೆಸ್ಕೊಂಡು ಕೂಡ ಹಾಕ್ಕೊಳ್ತಾರೆ, ಬಟ್ ನಾನು ಹಂಗೆ ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ಬಿಟ್ಟು 1 ಪಾವ್ ಅಕ್ಕಿಗೆ ಆ್ಯಸ್ ಯೂಶ್ವಲ್ 2 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2 ಗ್ಲಾಸು ಇಲ್ಲ ಅಂದರೆ 1.5 ಗ್ಲಾಸು ಸಾಕು. ಸೊ ಇಷ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಲಿಡ್ನ ಕ್ಲೋಸ್ ಮಾಡಿಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಿ ಸಾಕು. ಚಿಕನ್ನು ಕೂಡ ಬೆಂದೋಗುತ್ತೆ ಆ್ಯಂಡ್ ರೈಸು ಕೂಡ ಪರ್ಫೆಕ್ಟಾಗಿ ಬೇಯುತ್ತೆ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಆಗೋಗುತ್ತೆ. ಆ್ಯಂಡ್ ಈ ಟೇಸ್ಟು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಜವಾಗ್ಲೂ ಸಖತ್ತಾಗಿತ್ತು. ನಾನು ಮಾಡಿದ್ದು ನೈಟಿಗೆ ಖಾಲಿ ಆಗಿಬಿಡ್ತಿದ್ದು. ನಾನು, ನನ್ನ ಹಸ್ಬೆಂಡು, ನನ್ನ ಪಾಪನೂ ಕೂಡ ಇಷ್ಟಪಟ್ಟು ತಿಂದಳು. ಅಷ್ಟು ಚೆನ್ನಾಗಿತ್ತು. ಮಿಸ್ ಮಾಡಿದೆ, ಒಂದೇ ಒಂದು ಸತಿ ಟ್ರೈ ಮಾಡಿ. ಓಕೆನಾ? ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ನನಗೆ ಸಪೋರ್ಟ್ ಮಾಡಿ.